ಸೊ ಇವತ್ತು ನಿಮಗೆ ಒಂದು ಪ್ರಮುಖವಾದ ಅಂಶವನ್ನ ಹೇಳ್ತಾ ಇದ್ದೀನಿ. 5 ಪ್ರಮುಖ ಅಂದ್ರೆ 5 ಬಿಗ್ಗೆಸ್ಟ್ ರಿಗ್ರೆಟ್ಸ್ ಸ್ಟೂಡೆಂಟ್ಸ್ ಹ್ಯಾವ್ ಆಫ್ಟರ್ ದ ಗ್ರಾಜುಯೇಷನ್ಸ್. ಅಂದ್ರೆ ಪದವಿ ಮುಗಿದ ನಂತರ ವಿದ್ಯಾರ್ಥಿಗಳು 5 ಪ್ರಮುಖ ವಿಚಾರಗಳಲ್ಲಿ ಪಶ್ಚಾತ್ತಾಪ ಅನುಭವಿಸ್ತಾರೆ. ಹಾಗಾದ್ರೆ ಅನುಭವಿಸಬಾರ್ದು ಅಂದ್ರೆ ಇದು ಪ್ರಾರಂಭಿಕ ಹಂತದಲ್ಲೇ ಸರಿ ಮಾಡ್ಕೋಬೇಕು. ಏನದು? ಮೊದಲನೇದಾಗಿ ಸಾಕಷ್ಟು ನೆಟ್ವರ್ಕ್ ನ ಮಾಡ್ಕೊಂಡಿರೋದಿಲ್ಲ ಅಥವಾ ಪಡ್ಕೊಂಡಿರೋದಿಲ್ಲ. ಬೇರೆ ಸ್ಟೂಡೆಂಟ್ಸ್ ಜೊತೆ ಕಮ್ಯುನಿಕೇಶನ್ ಇರಲ್ಲ, ಲೆಕ್ಚರ್ ಜೊತೆ ಕಮ್ಯುನಿಕೇಶನ್ಸ್ ಇರೋದಿಲ್ಲ, ಸೀನಿಯರ್ ಜೊತೆ ಕಮ್ಯುನಿಕೇಶನ್ಸ್ ಇರೋದಿಲ್ಲ. ಇದು ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ಬಿಡುತ್ತೆ. ಪ್ರಮುಖವಾಗಿ ಇಂಟರ್ನ್ಶಿಪ್ ಮತ್ತೆ ಪ್ರಾಯೋಗಿಕ ಕ್ಲಾಸಸ್ಗೆ ಸುಮಾರು ಜನ ಕ್ಲಾಸಸ್ಗೆ ಹೋಗಲ್ಲ, ಪ್ರಾಕ್ಟಿಕಲ್ಸ್ ಹೋಗಲ್ಲ, ಬಂಕು. ಲಾಸ್ಟ್ ಅಲ್ಲಿ ಏನೋ ನೀವು ಯಾರ ಕೆಲೋ ಹೇಳಿಸಿ ಈ ತಗೋಬಹುದೇನೋ, ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮು ಪಾಸ್ ಮಾಡ್ಬೋದು. ಆದ್ರೆ ನಿಮ್ಗೆ ಪ್ರಾಕ್ಟಿಕಲ್ ಇಂಟರ್ನ್ಶಿಪ್ಸ್ ಬಗ್ಗೆ ನಾಲೆಜ್ ಇರೋದಿಲ್ಲ. ಎಷ್ಟೋ ಸಲ ಗ್ರೇಡ್ಸ್ ಬಗ್ಗೆ ಹಿಂದೆ ಬಿದ್ದು, ಆಯ್ತಾ, ಪ್ರಮುಖವಾಗಿ ಮಾರ್ಕ್ಸ್ ರ್ಯಾಂಕ್ಸ್ ಹಿಂದೆ ಬಿದ್ದು ಅಡಿಷನಲ್ ಸ್ಕಿಲ್ಸ್ ಕಲ್ತೇ ಇರೋದಿಲ್ಲ. ಇದು ಟಾಪರ್ಸ್ ಸಮಸ್ಯೆ ಇದು, ಆಯ್ತಾ. ಎಷ್ಟೋ ಸಲ ಬರೀ ಮಾರ್ಕ್ಸ್ ರ್ಯಾಂಕ್ ಅನ್ಕೊಂಡು ಬೇರೆ ಯಾವ ಆಕ್ಟಿವಿಟೀಸ್ನ ಅವ್ರು ಅಟೆಂಡ್ ಮಾಡಿರೋದಿಲ್ಲ. ಇದು ಸಮಸ್ಯೆ ಆಗುತ್ತೆ. ಮತ್ತೆ ಹಣಕಾಸನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು. ನೋಡಿ, ತುಂಬಾ ಚಿಕ್ಕ ವಯಸ್ಸಿಂದಾನೇ ನೀವು ನೆನ್ಪಿಟ್ಕೊಳ್ಳಿ, ನಾನು ಎಲ್ಲಾರ್ಗು ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ಒಂದು ಚಿಕ್ಕದು ಹುಂಡಿ ಕೊಡಿಸಿ, ಅವ್ರ ಸೇವಿಂಗ್ಸ್ ನ ಕಲ್ಸ್ಕೊಡಿ. ಎಷ್ಟಕ್ಕೆ ಎಷ್ಟು ಬಳಸ್ಬೇಕು ಅನ್ನೋದು ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರೆ. ಸೊ ಪ್ರಮುಖವಾಗಿ ಈಗಾಗಲೇ ಹೇಳಿದ್ದೀನಿ ನೋಡಿ, ಕಾಲೇಜ್ ಅಂತಕ್ಕಂಥದ್ದು ಥಿಯರಿಟಿಕಲ್ ಪ್ಲೇಸ್ ಮಾತ್ರ. ಪ್ರಾಯೋಗಿಕ ಜೀವನ ನಿಮ್ಮ ನಿಜವಾದ ಹೊರಗಡೆ ಬಂದ್ಮೇಲೆ ಗೊತ್ತಾಗತ್ತೆ. ಸಾಕಷ್ಟು ಪ್ರಾಯೋಗಿಕವಾಗಿ ಬದುಕ್ತಕ್ಕಂಥದ್ದನ್ನ ಪ್ರಾರಂಭಿಕ ಹಂತದಲ್ಲೇ ಬಿ ಪ್ರಾಕ್ಟಿಕಲ್ ಅನ್ನೋದನ್ನ ಬ್ರೈನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ಪಕ್ಕಾ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಇಂಥ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಪೇಜ್ ಅನ್ನ ನಿರಂತರವಾಗಿ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.